My precious children of God, I greet each one of you in the powerful name of our Lord and Savior, Jesus Christ. ನನ್ನ ಅಮೂಲ್ಯವಾದ ದೇವರ ಮಕ್ಕಳೇ, ನಾನು ನಿಮ್ಮೆಲ್ಲರನ್ನೂ ನಮ್ಮ ದೇವರು ರಕ್ಷಕನೂ ಆಗಿರುವ ಬಲವುಳ್ಳ ಯೇಸುವಿನ ನಾಮದಲ್ಲಿ ವಂದಿಸುತ್ತೇನೆ. Today the promise verse given to us is from Ezra chapter 8 verse 22. ಇಂದಿನ ವಾಗ್ದಾನ ವಚನವು ಎಜ್ರಾ 8ನೇ ಅಧ್ಯಾಯ 22ನೇ ವಚನದಲ್ಲಿದೆ. The gracious hand of our God is on everyone who looks to him. ನಮ್ಮ ದೇವರ ಹಸ್ತವು ಆತನ ಎಲ್ಲಾ ಶರಣಾರ್ಥಿಗಳನ್ನು ಪಾಲಿಸುವುದು ಎಂಬುದಾಗಿದೆ. Yes, my friends, we have to have a close communion with the Lord. ಹೌದು ಪ್ರಿಯ ಸ್ನೇಹಿತರೆ, ನಾವು ದೇವರೊಂದಿಗೆ ಆತ್ಮೀಯ ಸಂಬಂಧ ಹೊಂದಿರಬೇಕು. We have to look unto him. ಆತನ ಕಡೆಗೆ ದೃಷ್ಟಿ ಇಡಬೇಕು. We have to cling on to him. ಆತನನ್ನು ಗಟ್ಟಿಯಾಗಿ ಹಿಡಿದುಕೊಳ್ಳಬೇಕು. We have to speak to him. ಆತನೊಂದಿಗೆ ಮಾತಾಡಬೇಕು. Yes, in such a way we have to have a close communion with the Lord. ಹೌದು, ಇಂಥ ಆತ್ಮೀಯ ಸಂಬಂಧ ದೇವರೊಂದಿಗೆ ನಮಗಿರಬೇಕು. David, how he had a close life with the Lord. ದಾವೀದನು ದೇವರಿಗೆ ಎಷ್ಟು ಹತ್ತಿರವಾಗಿದ್ದನ್ನು ನೋಡಿರಿ. First Chronicles chapter 29 verse 12 says, ಒಂದು ಪೂರ್ವಕಾಲ ವೃತ್ತಾಂತ 29:12ನೇ ವಚನ ಹೀಗೆ ಹೇಳುತ್ತದೆ. Both riches and honor come from you, O Father, and you reign over all. In your hand is power and might. In your hand it is to make great and to give strength to all. ಪ್ರಭಾವೈಶ್ವರ್ಯಗಳು ನಿನ್ನ ಸನ್ನಿಧಿಯಿಂದ ಬರುತ್ತವೆ. ನೀನು ಸರ್ವಾಧಿಕಾರಿಯು. ಬಲ ಪರಾಕ್ರಮಗಳು ನಿನ್ನ ಹಸ್ತದಲ್ಲಿರುತ್ತವೆ. ಎಲ್ಲ ದೊಡ್ಡಸ್ತಿಕೆಗೂ ಶಕ್ತಿಗೂ ನೀನೇ ಮೂಲನು ಎಂಬುದಾಗಿ ಬರೆದದೆ. David was just a shepherd boy. ದಾವೀದನು ಕೇವಲ ಕುರುಬನಾಗಿದ್ದನು. God blessed him as a king. ಆದರೆ ದೇವರು ಅವನನ್ನು ಅರಸನನ್ನಾಗಿಸಿದನು. He is a mighty king. ಘನವುಳ್ಳ ಅರಸನನ್ನಾಗಿ ಮಾಡಿದನು. How he received that blessing? ಇಂಥ ಆಶೀರ್ವಾದವನ್ನು ಅವನು ಹೇಗೆ ಪಡೆದನು? How he sought him? ದೇವರನ್ನು ಎಷ್ಟಾಗಿ ಬಯಸಿದನು? If you read Psalm 55 verse 17, he says, evening, morning and noon time he sought the Lord. ಕೀರ್ತನೆಗಳು 55:17ನೇ ವಚನ ಹೇಳುತ್ತದೆ, ಮುಂಜಾನೆ, ಮಧ್ಯಾಹ್ನ, ಸಂಜೆ ತ್ರಿಕಾಲದಲ್ಲಿಯೂ ಹಂಬಲಿಸುತ್ತಾ ಮೊರೆಯಿಡುತ್ತಿದ್ದನು. And Psalm 63 verse 1 says he sought God early in the morning. ಕೀರ್ತನೆಗಳು 63:1ನೇ ವಚನ ಹೇಳುತ್ತದೆ, ಮುಂಜಾನೆ ಬಹು ಬೇಗನೆ ದೇವರ ದರ್ಶನವನ್ನು ಬಯಸುತ್ತಿದ್ದನು. That's why he had a hope like this. ಆದ್ದರಿಂದ ಇಂಥ ನಿರೀಕ್ಷೆ ಅವನಲ್ಲಿತ್ತು. Lord, your right hand has helped me up. Your gentleness has made me great. ನಿನ್ನ ಬಲಗೈ ನನಗೆ ಆಧಾರ, ನಿನ್ನ ಕೃಪಾ ಕಟಾಕ್ಷವು ನನಗೆ ದೊಡ್ಡಸ್ತಿಕೆಯನ್ನು ಉಂಟು ಮಾಡಿದೆ. Yes, if you believe, you shall see the glory of God. ಹೌದು, ನೀವು ನಂಬಿದರೆ ದೇವರ ಮಹಿಮೆಯನ್ನು ಕಾಣುವಿರಿ. David sought him with all his heart. ದಾವೀದನು ಸಂಪೂರ್ಣ ಮನಸ್ಸಿನಿಂದ ದೇವರನ್ನು ಬಯಸಿದನು. Jesus Christ, even though he was the Son of God, he sought the Lord, his Father, so carefully. ಯೇಸು ಕ್ರಿಸ್ತನು ದೇವರ ಮಗನಾಗಿದ್ದರೂ ಕೂಡ ತಂದೆಯಾದ ದೇವರನ್ನು ಶ್ರದ್ಧೆಯಿಂದ ಬಯಸಿದನು. Mark 1:35, early in the morning he sought God. ಮಾರ್ಕ 1:35ನೇ ವಚನದಲ್ಲಿ ನೋಡುತ್ತೇವೆ, ಮುಂಜಾನೆ ಬಹು ಬೇಗನೆ ಪ್ರಾರ್ಥಿಸಿದನು. Yes, just like him, you have to seek him with all your heart, my friends. ಹೌದು ಪ್ರಿಯ ಸ್ನೇಹಿತರೆ, ಇದೇ ರೀತಿಯಲ್ಲಿ ನೀವು ಕೂಡ ದೇವರನ್ನು ಬಯಸುವವರಾಗಬೇಕು. Rise up early in the morning. ಬೆಳಿಗ್ಗೆ ಬೇಗನೆ ಎದ್ದೇಳಿರಿ. 4 o'clock. 4 ಗಂಟೆಗೆ Sit at his feet. ಆತನ ಪಾದದಲ್ಲಿ ಕುಳಿತಿರಿ. Sing into the glory of God. ದೇವರಿಗೆ ಮಹಿಮೆಯನ್ನು ಹಾಡಿರಿ. And read the word of God. ವಾಕ್ಯವನ್ನು ಓದಿರಿ. And glorify the Lord from the bottom of your heart. ಹೃದಯದಾಳದಿಂದ ದೇವರಿಗೆ ಮಹಿಮೆಯನ್ನು ಸಲ್ಲಿಸಿರಿ. You will be filled with the power of God and the presence of God in a beautiful way. ಆಗ ದೇವರ ಬಲದಲ್ಲಿಯೂ ದೇವರ ಪ್ರಸನ್ನತೆಯಲ್ಲಿಯೂ ತುಂಬಲ್ಪಡುವಿರಿ. You can pour out all your heart's desire. ನಿಮ್ಮ ಹೃದಯದ ಎಲ್ಲಾ ಆಶೆಗಳನ್ನು ದೇವರ ಮುಂದೆ ಹೇಳಿಕೊಳ್ಳಬಹುದು. And the hand of God will come upon you. ದೇವರ ಹಸ್ತವು ನಿಮ್ಮ ಮೇಲೆ ಬರುವುದು. You will be blessed abundantly. ನೀವು ಹೇರಳವಾಗಿ ಆಶೀರ್ವದಿಸಲ್ಪಡುವಿರಿ. So tell him, Lord, I want to seek you with all my heart. ಹೇಳಿರಿ, ದೇವರೇ, ನಾನು ಸಂಪೂರ್ಣ ಮನಸ್ಸಿನಿಂದ ನಿನ್ನನ್ನು ಬಯಸುವೆನು. Shall we commit our lives like that right now? ಈಗಲೇ ನಮ್ಮ ಜೀವಿತವನ್ನು ಹೀಗೆ ದೇವರಿಗೆ ಒಪ್ಪಿಸಿಕೊಡುವ. Father, we all come to your presence right now. ತಂದೆಯೇ, ನಿನ್ನ ಪ್ರಸನ್ನತೆಗೆ ನಾವು ಬರುತ್ತೇವೆ. Hear the cry of your children. ನಿನ್ನ ಮಕ್ಕಳ ಮೊರೆಯನ್ನು ಲಾಲಿಸು. Those who want to have a close communion with you, Father, help them to have a close communion. ಯಾರು ನಿನ್ನೊಂದಿಗೆ ಆತ್ಮೀಯ ಸಂಬಂಧವನ್ನು ಹೊಂದಲು ಬಯಸುತ್ತಾರೋ ಆತ್ಮೀಯ ಸಂಬಂಧವನ್ನು ದಯಪಾಲಿಸು. Wake them up early morning. ಅವರನ್ನು ಬೆಳಿಗ್ಗೆ ಬೇಗನೆ ಎಚ್ಚರಪಡಿಸು.
When they pray unto thee, hear their prayer ಅವರು ಪ್ರಾರ್ಥನೆ ಮಾಡುವಾಗ ಅವರ ಪ್ರಾರ್ಥನೆಯಲ್ಲೂ ಆಲಿಸು. and supply all the needs, O Father. ಅವರೆಲ್ಲಾ ಅಗತ್ಯಗಳನ್ನು ಪೂರೈಸು ತಂದೆಯೇ. In Jesus' name we pray. ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ. Amen.